ಬೆಂಗಳೂರು ಸಿಟಿ, ಅಂದಿನ ಉಕ್ಕಡಪಾಳ್ಯ, ಇಂದಿನ ಮಾಗಡಿ ರಸ್ತೆಯ ಗೋಪಾಲಪುರದಲ್ಲಿ 1927 ಆಗಸ್ಟ್ 8ರಂದು ಶ್ರೀ ಯಲ್ಲಪ್ಪ ಹಾಗೂ ಶ್ರೀ ಮುನಿಯಮ್ಮ ದಂಪತಿಗಳಿಗೆ ಇಬ್ಬರು ಮಕ್ಕಳ ಪೈಕಿ ಹಿರಿಯವರಾಗಿ ಜನಿಸಿದ ಗಂಡು ಮಗುವಿಗೆ ದಂಪತಿಗಳು ರಾಮಕೃಷ್ಣ ಎಂದು ನಾಮಕರಣ ಮಾಡಿದರು. ಅಂದಿನ ಕಾಲದಲ್ಲಿ ಸ್ಥಿತಿವಂತರಾಗಿದ್ದ ದಂಪತಿಗಳು ಬಹು ಪ್ರೀತಿ ಹಾಗೂ ಶಿಸ್ತಿನಿಂದ ಬೆಳೆಸಲಾರಂಭಿಸಿದರು. ತಂದೆ ಶ್ರೀ ಯಲ್ಲಪ್ಪನವರು ಬ್ರಿಟಿಷರ ಆಡಳಿತವಿದ್ದ ಅಂದಿನ ಬಿನ್ನಿ ಮಿಲ್ ಎಂಬ ಪ್ರಸಿದ್ಧ ಬಟ್ಟೆ ತಯಾರಿಕೆಯ ಕಂಪನಿಯಲ್ಲಿ ಮೇಸ್ತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕಾರಣದಿಂದ ಮಗ ರಾಮಕೃಷ್ಣರಿಗೆ ಇಂಗ್ಲಿಷ್ ಭಾಷೆಯಲ್ಲಿ ವಿದ್ಯಾಭ್ಯಾಸ ಮಾಡಿಸಬೇಕೆಂಬ ಮಹದಾಸೆಯಿಂದ ಕೆಂಗೇರಿ ಬಳಿಯ ಗುರುಕುಲ ಆಶ್ರಮದಲ್ಲಿ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ವಿದ್ಯಾಭ್ಯಾಸಕ್ಕೆ ಸೇರಿಸಿದರು. ಕಿರಿಯ ವಯಸ್ಸಿನಿಂದಲೇ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದ ರಾಮಕೃಷ್ಣರು ಪ್ರೌಢಶಾಲೆಯ ಶಿಕ್ಷಣವನ್ನು ಅಂದಿನ ಕೋಟೆ ಪ್ರೌಢಶಾಲೆಯಲ್ಲಿ ಮುಗಿಸಿದರು. ಕಾಲೇಜು ಶಿಕ್ಷಣವನ್ನು ಮೈಸೂರಿನ ಪ್ರಸಿದ್ಧ ಮಹಾರಾಜ ಕಾಲೇಜಿನಲ್ಲಿ BA ಪದವಿಯನ್ನು ಪಡೆದುಕೊಂಡರು. ಈ ಸಮಯ ಸ್ವಾತಂತ್ರ್ಯೋತ್ಸವದ ಹೋರಾಟದ ಅಂತಿಮ ದಿನಗಳ ಕಾಲವಾಗಿತ್ತು. ವಿದ್ಯಾರ್ಥಿ ಬಳಗದಲ್ಲಿ ಸ್ವಾತಂತ್ರ್ಯದ ಹೋರಾಟದ ಮುಂಚೂಣಿಯಲ್ಲಿದ್ದ ಎನ್ ರಾಚಯ್ಯನವರ ಪರಿಚಯವಾಯಿತು. ರಾಮಕೃಷ್ಣರವರ ಒಟ್ಟಾರೆ ವ್ಯಕ್ತಿತ್ವವನ್ನು ಹತ್ತಿರದಿಂದ ಬಲ್ಲವರಾಗಿದ್ದ ಎನ್ ರಾಚಯ್ಯನವರು ತಮ್ಮ ತಂಗಿ ಪುಟ್ಟಲಕ್ಷ್ಮಮ್ಮನನ್ನು ಅವರಿಗೆ ಕೊಟ್ಟು ಲಗ್ನ ಮಾಡಿಸುವಲ್ಲಿ ಯಶಸ್ವಿಯಾದರು. ಮದುವೆಯು ಬೆಂಗಳೂರಿನ ಯಲ್ಲಪ್ಪನವರ ಸ್ವಗೃಹದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಅಂದಿನ ಪ್ರಸಿದ್ಧ ಆಡಳಿತಗಾರರಾಗಿದ್ದ ದಿವಾನ್ ಮಿರ್ಜಾ ಇಸ್ಮಾಯಿಲ್ ರವರು ಇವರ ಮದುವೆಗೆ ಆಗಮಿಸಿ ಆಶೀರ್ವಾದ ಮಾಡಿದ್ದು ವಿಶೇಷವಾಗಿತ್ತು. ತಮಗಿಂತ 8 ವರ್ಷ ಹಿರಿಯರಾಗಿದ್ದ ಎನ್ ರಾಚಯ್ಯನವರು ರಾಮಕೃಷ್ಣರಿಗಿಂತ ಮುಂಚಿತವಾಗಿ BA ಪದವಿ ಪಡೆದಿದ್ದರೂ ಕೂಡ ಕುಟುಂಬದ ಆರ್ಥಿಕ ಮುಗ್ಗಟ್ಟಿನಿಂದ ವಿದ್ಯಾಭ್ಯಾಸ ಮುಂದುವರೆಸಲಾಗದೆ ಅಂದಿನ ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಿದ್ದರು. ರಾಮಕೃಷ್ಣರವರು ಮದುವೆಯ ನಂತರ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸುವ ಆಲೋಚನೆ ಮಾಡುತ್ತಿರುವಾಗ ತಮ್ಮ ಭಾವನವರಾದ ಎನ್ ರಾಚಯ್ಯನವರಿಗೂ ವಿದ್ಯಾಭ್ಯಾಸ ಮುಂದುವರೆಸುವಂತೆ ಮನವೊಲಿಸಿ ಇಬ್ಬರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು 1951ರಲ್ಲಿ ಪೂರೈಸಿದರು. ವೈ ರಾಮಕೃಷ್ಣರವರ ಚುನಾವಣಾ ರಾಜಕಾರಣ. ಅಂದಿನ ಪ್ರಭಾವಿ ರಾಜಕಾರಣಿಗಳ ಪ್ರಭಾವದಿಂದ, ಅದರಲ್ಲೂ ಅಂದಿನ ಮುಖ್ಯಮಂತ್ರಿ ಶ್ರೀ ಎಸ್ ನಿಜಲಿಂಗಪ್ಪನವರ ಬೆಂಬಲದಿಂದ 1957ರಲ್ಲಿ ಬೆಂಗಳೂರು ಉತ್ತರ, ಇಂದಿನ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ ಪ್ರಥಮ ಬಾರಿಗೆ ಆಯ್ಕೆಯಾದರು. ಯಲಹಂಕ ಅಥವಾ ಬೆಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರವನ್ನು ಪೂರ್ಣವಾಗಿ ಅರಿತು ಕೆಲಸ ಮಾಡತೊಡಗಿದ ರಾಮಕೃಷ್ಣರವರು ತಮ್ಮ ಮತದಾರರಿಗೆ ಪ್ರೀತಿ ಪಾತ್ರರಾಗಿ 1962ರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತಷ್ಟು ಹೆಚ್ಚು ಮತಗಳನ್ನು ಪಡೆದು 2ನೇ ಬಾರಿಗೆ ಜಯಶೀಲರಾದರು. ಈ ಬಾರಿ ತಮ್ಮ ಕ್ಷೇತ್ರದಲ್ಲಿ ಪ್ರತಿ ಹೋಬಳಿ ಹಾಗೂ ದೊಡ್ಡ ಗ್ರಾಮಗಳಲ್ಲಿ ಶಾಲಾ ಕಟ್ಟಡಗಳನ್ನು ಹಾಗೂ ಕಿರಿಯ ಕಾಲೇಜು, ಜೂನಿಯರ್ ಕಾಲೇಜುಗಳ ಸ್ವಂತ ಕಟ್ಟಡಗಳನ್ನು, ಪಂಚಾಯಿತಿ ಕಟ್ಟಡಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿ ಜನಮನ್ನಣೆ ಗಳಿಸಿದರು. ಕ್ಷೇತ್ರಗಳ ಮೀಸಲಾತಿ ಬದಲಾವಣೆ ಆದ ಕಾರಣದಿಂದ 1967ರ ವಿಧಾನಸಭಾ ಚುನಾವಣೆಯಲ್ಲಿ ಅಂದಿನ ಏಷ್ಯಾ ಖಂಡದಲ್ಲೇ ಅತ್ಯಂತ ದೊಡ್ಡ ಕ್ಷೇತ್ರವಾಗಿದ್ದ ಉತ್ತರಹಳ್ಳಿಯಿಂದ 3ನೇ ಬಾರಿಗೆ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು. ಇಲ್ಲೂ ಕೂಡ ಜನಪ್ರಿಯ ಮತಗಳನ್ನು ಪಡೆದು 3ನೇ ಬಾರಿಗೆ ವಿಧಾನಸಭೆ ಆಯ್ಕೆಯಾದರು. ರಾಮಕೃಷ್ಣರ ಕಾರ್ಯಕ್ಷಮತೆ ಹಾಗೂ ಜನಪ್ರಿಯತೆಯನ್ನು ಅರಿತ ಅಂದಿನ ಮುಖ್ಯಮಂತ್ರಿ ಶ್ರೀ ಎಸ್ ನಿಜಲಿಂಗಪ್ಪನವರು ಇವರನ್ನು ಮೀನುಗಾರಿಕೆ ಇಲಾಖೆಗೆ ಸಹಾಯಕ ಸಚಿವರನ್ನಾಗಿ ನೇಮಿಸಿದರು. ರಾಷ್ಟ್ರ ರಾಜಕಾರಣಕ್ಕೆ ತೆರಳಿದ ಎಸ್ ನಿಜಲಿಂಗಪ್ಪನವರ ಸ್ಥಾನವನ್ನು ಶ್ರೀ ವೀರೇಂದ್ರ ಪಾಟೀಲರು ಅಲಂಕರಿಸಿದರು. ಸಹೋದ್ಯೋಗಿಯಾಗಿ ಹತ್ತಿರದಿಂದ ರಾಮಕೃಷ್ಣರವರ ಪ್ರತಿಭೆಯನ್ನು ಕಂಡಿದ್ದ ಅವರು ಕ್ಯಾಬಿನೆಟ್ ಸಚಿವರ ಹುದ್ದೆಗೆ ಬಡ್ತಿ ನೀಡಿ ಆರೋಗ್ಯ ಸಚಿವರನ್ನಾಗಿ ತಮ್ಮ ಸಂಪುಟಕ್ಕೆ ಸೇರಿಸಿಕೊಂಡರು. ಈ ಮಧ್ಯೆ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಮೊದಲ ಬಾರಿಗೆ ಇಬ್ಬಾಗವಾಗಿ ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರ ನೇತೃತ್ವದ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ಅಂದಿನ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಶ್ರೀ ಎಸ್ ನಿಜಲಿಂಗಪ್ಪ ನೇತೃತ್ವದ ಸಂಸ್ಥಾ ಕಾಂಗ್ರೆಸ್ ಎಂಬ 2 ಭಾಗವಾಗಿ ವೈ ರಾಮಕೃಷ್ಣರವರು ಸಂಸ್ಥಾ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದುಕೊಂಡರು. 1971ರ ವಿಧಾನಸಭಾ ಚುನಾವಣೆಯಲ್ಲಿ ಸಂಸ್ಥಾ ಕಾಂಗ್ರೆಸ್ ಸೋಲು ಒಪ್ಪಿಕೊಳ್ಳಬೇಕಾಗುತ್ತದೆ. ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಬಿಡುವಿದ್ದ ರಾಮಕೃಷ್ಣರವರು ವ್ಯವಸಾಯದ ಕಡೆಗೆ ಗಮನ ಹರಿಸತೊಡಗುತ್ತಾರೆ. ಜೂನ್ 25, 1975ರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿಯವರು ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ಪ್ರಧಾನಿಯವರ ಸಂವಿಧಾನ ವಿರೋಧಿ ನೀತಿಯನ್ನು ಪ್ರತಿಭಟಿಸತೊಡಗುತ್ತಾರೆ. ದೇಶದಾದ್ಯಂತ ಎಲ್ಲಾ ವಿರೋಧ ಪಕ್ಷಗಳು ಬೀದಿಗಿಳಿದು ಹೋರಾಟ ಮಾಡತೊಡಗುತ್ತಾರೆ.
ಸಂಸ್ಥಾ ಕಾಂಗ್ರೆಸ್ ನೇತೃತ್ವದಲ್ಲಿ ದೇಶದ ಪ್ರಮುಖ ವಿರೋಧ ಪಕ್ಷಗಳು ಧ್ರುವೀಕರಣಗೊಂಡು ಒಂದುಗೂಡಿ ರಾಷ್ಟ್ರೀಯ ಮಟ್ಟದಲ್ಲಿ ಜನತಾ ಪಕ್ಷ ಎಂಬ ರಾಜಕೀಯ ಪಕ್ಷವನ್ನು ಅಸ್ತಿತ್ವಕ್ಕೆ ತರುತ್ತಾರೆ. ಕರ್ನಾಟಕದಲ್ಲಿ ಈ ರಾಜಕೀಯ ಧ್ರುವೀಕರಣದ ನೇತೃತ್ವದಲ್ಲಿ ವೈ ರಾಮಕೃಷ್ಣರವರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಇದರಿಂದ ನೂತನ ಜನತಾ ಪಕ್ಷದ ಕರ್ನಾಟಕ ಪ್ರದೇಶಕ್ಕೆ ಇವರನ್ನು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಗುತ್ತದೆ ಹಾಗೂ ಜನತಾ ಪಕ್ಷದ ಕಾರ್ಯಕಾರಿಣಿಯಲ್ಲಿ ದಕ್ಷಿಣ ಭಾರತದ ಏಕೈಕ ಸದಸ್ಯರನ್ನಾಗಿ ನೇಮಿಸಲಾಗುತ್ತದೆ. 1977ರ ಮಾರ್ಚ್ನಲ್ಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹಿಂದಕ್ಕೆ ಪಡೆದಿರುವುದಾಗಿ ಪ್ರಧಾನಿಗಳು ಘೋಷಿಸುತ್ತಾರೆ. 1978ರಲ್ಲಿ ನಡೆದ ಚುನಾವಣೆಯಲ್ಲಿ ವೈ ರಾಮಕೃಷ್ಣರವರು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಜನಪ್ರಿಯ ಮತಗಳನ್ನು ಪಡೆದು ಕರ್ನಾಟಕ ವಿಧಾನಸಭೆಗೆ 4ನೇ ಬಾರಿಗೆ ಆಯ್ಕೆಯಾಗುತ್ತಾರೆ. ದೇಶ ಹಾಗೂ ರಾಜ್ಯದಲ್ಲಿ ರಾಜಕೀಯ ಪಕ್ಷಗಳಾದ ಕಾಂಗ್ರೆಸ್ ಹಾಗೂ ಜನತಾ ಪಕ್ಷ ಎರಡರಲ್ಲೂ ಭಿನ್ನಾಭಿಪ್ರಾಯಗಳು ತಲೆದೂರುತ್ತವೆ. ಇದರ ಪರಿಣಾಮ ಕಾಂಗ್ರೆಸ್ ಪಕ್ಷವು ಮತ್ತೊಮ್ಮೆ ಒಡೆದು ಹೋಗಿ ಮುಖ್ಯಮಂತ್ರಿಯಾಗಿದ್ದ ಶ್ರೀ ದೇವರಾಜು ಅರಸೂರವರು ಪ್ರಧಾನಿ ಇಂದಿರಾ ಗಾಂಧಿಯವರನ್ನು ತೊರೆದು ಪ್ರತ್ಯೇಕ ಪಕ್ಷ ಕಟ್ಟುತ್ತಾರೆ. ಇತ್ತ ಜನತಾ ಪಕ್ಷದಲ್ಲಿ ಕಿತ್ತಾಟ ತೀವ್ರಗೊಂಡು ರಾಷ್ಟ್ರೀಯ ಹಾಗೂ ಕರ್ನಾಟಕದಲ್ಲಿ ಕೂಡ ಛಿದ್ರವಾಗತೊಡಗಿತು. ಈ ಸಮಯದಲ್ಲಿ ಪ್ರಧಾನಿ ಇಂದಿರಾ ಗಾಂಧಿಯವರು ರಾಮಕೃಷ್ಣರವರ ರಾಜಕೀಯ ಮುತ್ಸದ್ದಿತನದ ಅರಿವಿದ್ದ ಕಾರಣದಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ತಮ್ಮ ಪಕ್ಷಕ್ಕೆ ಬರಬೇಕು ಎಂದು ಆಹ್ವಾನ ನೀಡಿದಾಗ ಶ್ರೀ ವೀರೇಂದ್ರ ಪಾಟೀಲರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದರು. 1983ರಲ್ಲಿ ನಡೆದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಅದೇ ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭ್ಯರ್ಥಿಯಾಗಿ 5ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಈ ಮಧ್ಯೆ 1980ರಲ್ಲಿ ಶ್ರೀ ಗುಂಡೂರಾವ್ ಸಚಿವ ಸಂಪುಟದಲ್ಲಿ ಕಾನೂನು, ಸಂಸದೀಯ ಹಾಗೂ ಪಶುಸಂಗೋಪನಾ ಸಚಿವರಾಗಿ ಉತ್ತಮ ಸೇವೆ ಸಲ್ಲಿಸಿದ್ದು 1983ರ ಗೆಲುವಿಗೆ ಕಾರಣವಾಯಿತು. 1985ರ ಮಧ್ಯಂತರ ವಿಧಾನಸಭಾ ಚುನಾವಣೆಯಲ್ಲಿ ರಾಜಕೀಯ ಷಡ್ಯಂತರದ ಕಾರಣಕ್ಕೆ ಸತತವಾಗಿ ಯಶಸ್ಸು ಕಂಡಿದ್ದ ರಾಮಕೃಷ್ಣರವರಿಗೆ ವಿಧಾನಸಭಾ ಟಿಕೆಟ್ ನಿರಾಕರಿಸಲಾಯಿತು. ಆದರೂ ಅವರು ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ನಿಷ್ಠೆಯಿಂದ ದುಡಿಯುತ್ತಿದ್ದರು. ಆಗ ಶ್ರೀ ರಾಮಕೃಷ್ಣ ಹೆಗಡೆಯವರ ಜನಪ್ರಿಯತೆಯಿಂದ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಹಿಂಜರಿತ ಕಂಡಿತ್ತು. ಶ್ರೀಮತಿ ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ ಕಾಂಗ್ರೆಸ್ ನಾಯಕರಾಗಿ ಶ್ರೀ ರಾಜೀವ್ ಗಾಂಧಿಯವರು ಮುಂಚೂಣಿಗೆ ಬಂದರು. 1989ರ ಸಾರ್ವತ್ರಿಕ ಚುನಾವಣೆಯು ಕರ್ನಾಟಕದಲ್ಲಿ ಲೋಕಸಭೆ ಹಾಗೂ ವಿಧಾನಸಭೆಗೆ ಒಟ್ಟಿಗೆ ಚುನಾವಣೆ ಘೋಷಣೆ ಆಗುವ ಮೊದಲು ರಾಜೀವ್ ಗಾಂಧಿಯವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಮುಂದಾಗಿ ಶ್ರೀ ವೀರೇಂದ್ರ ಪಾಟೀಲರಿಗೆ ರಾಜ್ಯದ ನೇತೃತ್ವ ವಹಿಸಿದರು. ಶ್ರೀ ಪಾಟೀಲರು ವೈ ರಾಮಕೃಷ್ಣರವರನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಹಿರಿಯ ಉಪಾಧ್ಯಕ್ಷರನ್ನಾಗಿ ನೇಮಿಸಿ ಬಲಿಷ್ಠ ತಂಡದೊಂದಿಗೆ ರಾಜ್ಯಾದ್ಯಂತ ಪ್ರವಾಸ ಮಾಡಿದರು. 1989ರ ಚುನಾವಣೆಯಲ್ಲಿ ವೈ ರಾಮಕೃಷ್ಣರವರು ಲೋಕಸಭೆಗೆ ಆಯ್ಕೆ ಬಯಸಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಇಂಗಿತವನ್ನು ವ್ಯಕ್ತಪಡಿಸಿದರು. ಅದರಂತೆ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಅಲ್ಲಿನ ಮತದಾರರು 1,65,000 ಅಧಿಕ ಮತಗಳನ್ನು ಚಲಾಯಿಸಿ ರಾಮಕೃಷ್ಣರವರನ್ನು ಚುನಾಯಿಸಿದರು. ಕೇವಲ 11 ತಿಂಗಳಿಗೆ ಲೋಕಸಭೆಗೆ ಮರು ಚುನಾವಣೆ ಘೋಷಣೆ ಆದಾಗ ಮತ್ತೆ ರಾಜಕೀಯ ಷಡ್ಯಂತರದಿಂದ ರಾಮಕೃಷ್ಣರವರಿಗೆ ಟಿಕೆಟ್ ತಪ್ಪಿಸಲಾಗುತ್ತದೆ. ಇದರಿಂದ ಮನನೊಂದು ಅವರು ನಿರ್ಲಿಪ್ತರಾಗಿದ್ದಾಗಲೇ ಅವರ ಬಹುಕಾಲದ ಗೆಳೆಯರು ಹಾಗೂ ಒಡನಾಡಿ ಆಗಿದ್ದ ಶ್ರೀ ಬಸವಲಿಂಗಪ್ಪ ಅವರು 1992ರಲ್ಲಿ ನಿಧನರಾಗುತ್ತಾರೆ. ಅವರು ವೈ ರಾಮಕೃಷ್ಣ ಅವರು ಪ್ರತಿನಿಧಿಸುತ್ತಿದ್ದ ಯಲಹಂಕ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದರು. ಆಗ ಅವರ ಸ್ಥಾನಕ್ಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಟಿಕೆಟ್ಗಾಗಿ ಮನವಿ ಮಾಡುತ್ತಾರೆ. ಮರು ಚುನಾವಣೆಯ ಯಲಹಂಕ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಡುವುದಾಗಿ ಹೇಳಿದ್ದ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ರಾಮಕೃಷ್ಣರವರಿಗೆ ವಚನಭ್ರಷ್ಟ ಮಾಡುತ್ತದೆ. ಇದರಿಂದ ಕುಪಿತರಾದ ರಾಮಕೃಷ್ಣರವರು ಕಾಂಗ್ರೆಸ್ ವಿರುದ್ಧ ಬಹಿರಂಗ ಹೇಳಿಕೆ ನೀಡುತ್ತಾರೆ. ಇದನ್ನು ಗಮನಿಸಿದ ಅಂದಿನ ಬಿಜೆಪಿ ಮುಖಂಡರುಗಳಾದ ಶ್ರೀ ಯಡಿಯೂರಪ್ಪ ಹಾಗೂ ಅನಂತಕುಮಾರ್ ಅವರು ವೈ ರಾಮಕೃಷ್ಣರವರ ನಿವಾಸಕ್ಕೆ ಭೇಟಿಯಿತ್ತು ತಮ್ಮಂತಹ ಹಿರಿಯ ಅನುಭವಿ ಮುಖಂಡರು ತಮ್ಮ ಪಕ್ಷಕ್ಕೆ ಅಗತ್ಯವಿದೆ, ತಾವು ನಮ್ಮ ಪಕ್ಷಕ್ಕೆ ಬರಬೇಕೆಂದು ಹಠ ಹಿಡಿದು 1992ರಲ್ಲಿ ಬಿಜೆಪಿಗೆ ಕರೆತರುತ್ತಾರೆ. ಮಾಜಿ ಸಚಿವರೊಬ್ಬರು ಭಾರತೀಯ ಜನತಾ ಪಕ್ಷವನ್ನು ಸೇರಿದ ಮೊಟ್ಟಮೊದಲ ನಾಯಕರು ವೈ ರಾಮಕೃಷ್ಣ ಅವರು. 1994ರ ಚುನಾವಣೆಗೆ ಮೊದಲು ಭಾರತೀಯ ಜನತಾ ಪಕ್ಷದ ಶಾಸಕರ ಸಂಖ್ಯೆ 4 ಇದ್ದಿದ್ದು 1994ರ ಚುನಾವಣೆಗೆ ವೈ ರಾಮಕೃಷ್ಣರವರ ಸಂಘಟನಾ ಚಾತುರ್ಯದಿಂದ ತಮ್ಮ ಅಚ್ಚುಮೆಚ್ಚಿನ ಕ್ಷೇತ್ರವಾದ ಆನೇಕಲ್ನಿಂದ ಸ್ಪರ್ಧಿಸಿ ಅದೇ ಕ್ಷೇತ್ರದಿಂದ 3ನೇ ಬಾರಿಗೆ ಒಟ್ಟು 6ನೇ ಬಾರಿಗೆ ಚುನಾಯಿತರಾಗಿ ಆಯ್ಕೆಯಾಗುವುದಲ್ಲದೆ ಭಾರತೀಯ ಜನತಾ ಪಕ್ಷವನ್ನು
4ರಿಂದ 40ಕ್ಕೇರಲು ಶ್ರಮವಹಿಸಿ ದುಡಿದಿರುತ್ತಾರೆ. ಇದನ್ನು ಮನಗಂಡ ಬಿಜೆಪಿ ಪಕ್ಷವು ವೈ ರಾಮಕೃಷ್ಣರವರನ್ನು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕರನ್ನಾಗಿ ಆಯ್ಕೆ ಮಾಡುತ್ತದೆ. ಭಾರತೀಯ ಜನತಾ ಪಕ್ಷದಲ್ಲಿ ಜನಪ್ರಿಯರಾಗಿ ಬೆಳೆಯುತ್ತಿದ್ದ ಅವರು 1997ರಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಉಪಚುನಾವಣೆಯ ಪ್ರಚಾರ ಸಭೆಗೆ ಆಗಮಿಸಿ ಬಹಿರಂಗ ಭಾಷಣ ಮಾಡಿ ವಾಪಸ್ ಬರುವಾಗ ಮೇ 25ರಂದು ಹಠಾತ್ ಹೃದಯಾಘಾತದಿಂದ ನಿಧನ ಹೊಂದಿದರು. ಅಲ್ಲಿಗೆ ಅನೇಕ ಮೈಲಿಗಳನ್ನು ದಾಟಿದ್ದ ಅತ್ಯಂತ ಪ್ರಾಮಾಣಿಕ, ಸಜ್ಜನಿಕೆಯ ವಿದ್ಯಾವಂತ, ಸಂವಿಧಾನ ತಜ್ಞ, ಸಾಧಕ ರಾಜಕಾರಣಿಯ ದೇಹಾಂತ್ಯವಾಯಿತು.